ಮಾಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದ ಸಭಾಂಗಣದಲ್ಲಿ ಮಾಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ.ವಿ. ಪ್ರಭಾಕರ್ ಅವರು ಮಾತನಾಡಿ, ಮಾಧ್ಯಮ ಕ್ಷೇತ್ರವು ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದು ಇದನ್ನು ಮುನ್ನಡೆಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ. ಪತ್ರಕರ್ತರು ಯಾವುದೇ ಆಶಯಾಂಶಗಳಿಗೆ ಬಲಿಯಾಗದೆ ಪಕ್ಷಪಾತವಾಗಿ ವರದಿಗಳನ್ನು ಪ್ರಕಟಿಸುವುದರ ಮೂಲಕ ಪತ್ರಿಕಾ ರಂಗವನ್ನು ಮುನ್ನಡೆಸಬೇಕು ಎಂದರು. ಮುನ್ಸು ಕೋಪ ಎಲ್ಲ ಇದ್ದೇ ಇರ್ತದೆ. ಆದರೆ ಕೋಲಾರ ಜಿಲ್ಲೆ ಇದಕ್ಕೆ ಒಂದು ವಿಭಿನ್ನವಾದ ಅಡಿಪಾಯವನ್ನು ಹಾಕಿಕೊಟ್ಟಿದೆ ಅಂತ ಹೇಳ್ಬೋದು. ಯಾಕೆಂದರೆ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಒಂದು ಭವ್ಯವಾದ ಪತ್ರಕರ್ತರ ಭವನ ನಿರ್ಮಾಣ ಆಗಿ ಅಲ್ಲಿ ಹಲವಾರು ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರ್ತವೆ. ಅದೇ ಹಾದಿಯಲ್ಲಿ ಇವತ್ತು ಮಾಲೂರು ತಾಲೂಕು ಪತ್ರಕರ್ತರ ಸಂಘ ಕೂಡ ಹೋಗ್ತಾ ಇರುವಂಥದ್ದು ಬಹಳ ಸಂತೋಷದ ವಿಷಯ. ಪತ್ರಕರ್ತರ ಭವನಕ್ಕೆ ನಿರ್ಮಾಣಕ್ಕೆ ಎಲ್ಲ ರೀತಿಯ ನಾನು ಕೂಡ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ. ಪ್ರತಿ ದಿವಸ ನನಗೆ ಒಂದು ಫೋನ್ ಅವರು ಮಾಡ್ತಾನೆ ಇರ್ತಾರೆ. ಯಾಕೆಂದ್ರೆ ನಾವೇನು ಸ್ವಂತ ಕೆಲಸಕ್ಕೆ ಅಂತಂದ್ರೆ ನಾವು ಕೆಲಸ ಮಾಡಿಕೊಡ್ಲೇಬೇಕು. ಅದೇನು ಒಂದು ಫೋನ್ ಮಾಡಿಸ್ಬೇಕು ಅಷ್ಟೇ. CM ಕೈಲಿ ಈ ಫೋನ್ ಮಾಡ್ದಪ್ಪ ಆ ಫೋನ್ ಮಾಡ್ದಪ್ಪ ಅಂತಾರೆ. ನಾನು ವಾಪಸ್ ಮಾಡಿಲ್ಲ ಅಂದ್ರೆ ಇನ್ನೂ ಮಾಡಿಲ್ಲಲ್ಲ ನೀನು ಬೇಗ ಮಾಡಬೇಕು ಮಾಡ್ಬಿಟ್ಟು ನಾನು ವಾಪಸ್ ಮಾಡಬೇಕು ಅಂತ. ಆ ಥರ ಒಬ್ಬ ಕ್ರಿಯಾಶೀಲ ಶಾಸಕರು ಎಲ್ಲ ಕ್ಷೇತ್ರಗಳಿಗೆ ಮತ್ತು ಜನಗಳಿಗೆ ಇರಬೇಕು. ಇವತ್ತು ಕೂಡ ಅವ್ರು ಕೇಳಿದ್ರೆ ಯಾರಾದರೂ ಏನಾದರೂ ಮಾಡೋಕ್ಕೆ ಸಾಧ್ಯ. ಯಾರು ಕೂಡ ಪತ್ರಕರ್ತರನ್ನು ಬಂದು ನಿಮ್ಗೆ ಏನು ಬೇಕು ಅಂತ ಯಾರು ಕೇಳಲ್ಲ. ನಾವೊಂದು ಸಂಘಟನೆ ಮಾಡಿಕೊಂಡು ಒಂದು ಸಂಘ ಮಾಡಿಕೊಂಡು MLAಗಳನ್ನ MP ಗಳನ್ನ ಸಚಿವರನ್ನ ಕೇಳಿದ್ರೆ ಅವ್ರು ಏನಾದರೂ ಕೂಡ ಮಾಡಿಕೊಡೋಕ್ಕೆ ಸಾಧ್ಯ. ಆದರೆ ನಂಜೇಗೌಡರು ಅವರೇ ಬಂದು ನಿಮಗೆ ಏನು ಕೇಳಿ ಭವನ ಬೇಕಾ, ನಿಮ್ಮ ಸೈಟ್ ಆಗಿದೆಯಾ, ಸೈಲೆಂಟ್ ಆಗಿದೆಯಾ, ಪತ್ರಕರ್ತರ ಭವನಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ, ಇದೆಲ್ಲ